ಕೇವಲ ಬೆಂಗಳೂರು ಮೈಸೂರು ಮಾತ್ರ ಅಲ್ಲ, ಬಾಗಲಕೋಟೆಯ ಹೋಟೆಲ್ಗಳಿಗೂ ಕೂಡ ಎಲ್ಪಿಜಿ ಬಿಸಿ ತಟ್ಟಿದೆ. 115ರಿಂದ 250 ರೂಪಾಯಿ ಹೆಚ್ಚಿಗೆ ಕೊಡ್ತೀವಿ ಅಂತ ಅಂದ್ರೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗದ ಪರಿಸ್ಥಿತಿ ಇದೆ. 2-3 ದಿನಗಳಲ್ಲಿ ಎಲ್ಪಿಜಿ ಗ್ಯಾಸ್ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಸರ್ಕಾರ ಕೂಡಲೇ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಸರ್ಕಾರಕ್ಕೆ ಹೋಟೆಲ್ ಮಾಲೀಕರು ಬಾಗಲಕೋಟೆಯಲ್ಲಿ ಒತ್ತಾಯಿಸ್ತಾ ಇದ್ದಾರೆ. ವಾರಕ್ಕೆ 10ರಿಂದ 15 ಸಿಲಿಂಡರ್ ಬೇಕು, ಇಲ್ಲದೇ ಇದ್ರೆ ಸಮಸ್ಯೆ ಆಗುತ್ತೆ. ಬಾಗಲಕೋಟೆಯಲ್ಲೂ ಕೂಡ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬೀಳ್ತಾ ಇದೆ. ಬಾಗಲಕೋಟೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಕೇವಲ ಬೆಂಗಳೂರು ಮೈಸೂರು ಅಂತ ದೊಡ್ಡ ದೊಡ್ಡ ಸಿಟಿಗಳು ಮಾತ್ರ ಅಲ್ಲ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹೋಟೆಲ್ ಉದ್ಯಮದ ಮೇಲೆ ಇದು ಎಫೆಕ್ಟ್ ಆಗ್ತಾ ಇದೆ. ದುಡ್ಡು ಕೊಡ್ತೀವಿ ಹೆಚ್ಚಿಗೆ ಅಂತ ಹೇಳಿದ್ರು ಸಿಲಿಂಡರ್ ಸಿಗ್ತಾ ಇಲ್ಲ. ಪ್ರತಿನಿಧಿ ನಿಜಗುಣ ಮಠಪತಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಒಂದು ದುಷ್ಪರಿಣಾಮ ಭಾರತದ ಮೇಲೂ ಆಗಿರ್ತಕ್ಕಂಥದ್ದು. ಭಾರತದಲ್ಲಿ ಬಳಕೆ ಮಾಡತಕ್ಕಂಥ ವಾಣಿಜ್ಯ ಗ್ಯಾಸ್ಗೂ ಕೂಡ ಒಂದು ಅಭಾವದ ಒಂದು ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ನಾನು ಬಾಗಲಕೋಟೆ ನವನಗರದ ಗೋಕುಲ್ ಹೋಟೆಲ್ ನಲ್ಲಿ ದೃಶ್ಯಾವಳಿಗಳಲ್ಲಿ ನೋಡಬಹುದು. ದಿನನಿತ್ಯ ಜನಜಂಗುಳಿಯಿಂದ ತುಂಬಿ ತುಳುಕ್ತಕ್ಕಂಥ ಈ ಒಂದು ಹೋಟೆಲ್ ನಲ್ಲಿ ಸುಮಾರು ದಿನಕ್ಕೆ ಸಾವಿರಾರು ಜನ ಇಲ್ಲಿ ಉಪಹಾರ ಊಟಕ್ಕೆ ಬರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಹೋಟೆಲ್ ಅಷ್ಟರ ಮಟ್ಟಿಗೆ ಒಂದು ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದು. ಇವತ್ತು ಈ ಹೋಟೆಲ್ಗೂ ಕೂಡ ಒಂದು ಸಿಲಿಂಡರ್ ಗಳ ಅಭಾವ ಎದುರಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಒಂದು ಪರಿಣಾಮದಿಂದ ಇಲ್ಲಿ ಕಮರ್ಷಿಯಲ್ ಆಗಿ ಬಳಕೆ ಮಾಡತಕ್ಕಂತ ಸಿಲಿಂಡರ್ ಗಳ ಅಭಾವ ಎದುರಾಗಿರ್ತಕ್ಕಂಥದ್ದು. ವಾರಕ್ಕೆ 8ರಿಂದ 10 ಸಿಲಿಂಡರ್ ಗಳನ್ನ ಬಳಕೆ ಮಾಡ್ತಕ್ಕಂತ ಈ ಒಂದು ಹೋಟೆಲ್ ನವರು ಈಗ ಕೇವಲ 4ರಿಂದ 5 ಸಿಲಿಂಡರ್ ಗಳು ಸಿಕ್ಕಿರ್ತಕ್ಕಂಥದ್ದು. ಇನ್ನು ಬರ್ತಕ್ಕಂತ ಮುಂದಿನ ಒಂದು ವಾರದಲ್ಲಿ ಅಭಾವ ಅಂತಂದ್ರೆ ಸಿಲಿಂಡರ್ ಗಳ ಪೂರೈಕೆಯಲ್ಲಿ ಅಭಾವ ಆಗತ್ತೆ ಅಂತಕ್ಕಂಥ ಒಂದು ಮಾತನ್ನ ಈಗಾಗಲೇ ಸಿಲಿಂಡರ್ ಸಪ್ಲೈ ಮಾಡ್ತಕ್ಕಂಥ ಸಂಸ್ಥೆಯವರು ಹೇಳಿರ್ತಕ್ಕಂಥದ್ದು. ನಮ್ಮ ಜೊತೆ ಈ ಹೋಟೆಲ್ ನ ಕಾರ್ಮಿಕರಿದ್ದಾರೆ, ಈ ಒಂದು ಗೋಕುಲ್ ಹೋಟೆಲ್ ನ ಕಾರ್ಮಿಕರು, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಇವಾಗ ಇರಾನ್ ಇಸ್ರೇಲ್ ಯುದ್ಧದ ಒಂದು ಪರಿಣಾಮವಾಗಿ ಸಿಲಿಂಡರ್ ಅಂತಂದ್ರೆ ಪೂರೈಕೆಯಲ್ಲಿ ಭಾರಿ ಒಂದು ಅಭಾವ ಎದುರಾಗಿರ್ತಕ್ಕಂಥದ್ದು. ಯಾವ ರೀತಿ ನಿಮ್ಮ ಹೋಟೆಲ್ ನಲ್ಲಿ ಸಿಲಿಂಡರ್ ಗಳನ್ನ ಸಮಸ್ಯೆ ಎದುರಾಗಬಹುದು ಅಂತ ನೀವು ಹೇಳ್ತೀರಿ? ನಮ್ಮ ಹೋಟ್ಲಿಗೆ ಸಿಲಿಂಡರ್ ಅಂತೂ ಮೈನ್ ಬೇಕಂತದ್ದು. ಯಾವ ಹೋಟ್ಲಿನವರಿಗೂ ಸಿಲಿಂಡರ್ ಅಂತೂ ಮೈನ್ ಬೇಕಂತ. ಹೋಟ್ಲಲ್ಲಿ ಸಿಲಿಂಡರ್ ಇದ್ರೆ ಮಾತ್ರ ಕಸ್ಟಮರ್ ಎಲ್ಲ ಕೆಲಸ ಮಾಡ್ಬೋದು, ನಮ್ಮ ಜೀವನ ಮುಂದೆ ಆಗ್ಬೋದು. ಇಲ್ದಿದ್ರೆ ಸಿಲಿಂಡರ್ ಸಿಗದೆ ನಮ್ದು ಜೀವನ ಬಹಳ ಪ್ರಾಬ್ಲಮ್ ಆಗ್ತದೆ. ಇದು ಹೋಟ್ಲ್ ಗ್ಯಾಸ್ ಅಂತೂ ಬೇಕಾಗುವಂತದ್ದು ನಮ್ಗೆ. ಇದು ಯಾಕಂತಂದ್ರೆ ಹೋಟೆಲ್ಗೆ ಸಿಲಿಂಡರ್ ನ ಅವಶ್ಯಕತೆ ತುಂಬಾ ಇರತ್ತೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ನಮ್ ಜೊತೆ ಹೋಟೆಲ್ ನ ಮಾಲೀಕರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಇದ್ದಾರೆ. ಚಂದ್ರಶೇಖರ್, ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಒಂದು ಪರಿಣಾಮ ಸಿಲಿಂಡರ್ ವಾಣಿಜ್ಯ, ಅದರಲ್ಲೂ ವಾಣಿಜ್ಯ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ನಿಮ್ಮ ಹೋಟೆಲ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಪರಿಣಾಮ ಇಷ್ಟೋದ್ರೆ ಏನು ಬಿದ್ದಿಲ್ಲ ಸರ್. ಈ ಆಲ್ರೆಡಿ ಗ್ಯಾಸ್ ಸ್ಟಾಕ್ ಇಲ್ಲ ಅಂತ ಇದ್ದಾರೆ. ಈ ಗ್ಯಾಸ್ ಸ್ಟಾಕ್ ಇಲ್ಲದ್ರೆ ಯಾಕಂದ್ರೆ ಹೋಟ್ಲ್ ಪೂರ ಡಿಪೆಂಡ್ ಇರೋದು ಗ್ಯಾಸ್ ಮೇಲೆ. ಗ್ಯಾಸ್ ಇಲ್ಲ, 250-300 ರೂಪಾಯಿ ಜಾಸ್ತಿ ಕೊಟ್ಟರು ಗ್ಯಾಸ್ ಇಲ್ಲ ಅಂತ ಇದ್ದಾರೆ. ಆದ್ರೆ ಇವತ್ತಿನವರೆಗೆ ಇದೆ, ಇನ್ನೊಂದ್ 2 ದಿನ ಅಂದ್ರೆ 2 ದಿನಕ್ಕೆ ಆಗುವಷ್ಟೇ ಇದೆ. ನಮ್ದು ಮುಂದೆ ಸ್ಟಾಕ್ ಇಲ್ಲ ಅಂತ ಇದೆ. ಏನಾದ್ರು ಗೌರ್ಮೆಂಟ್ ವ್ಯವಸ್ಥೆ ಮಾಡಿದ್ ಬಂದು ಕೊಡ್ತೇವೆ ಅಂತ ಆದ್ರೆ ಈಗ ಗ್ಯಾಸ್ ಇಲ್ಲ ಅಂತಂದ್ರೆ ಹೋಟೆಲ್ ನಡೆಯೋದಿಲ್ಲ ಸರ್. ಯಾಕಂದ್ರೆ ಎಲ್ಲ ನಡೆಯೋದು ಏನಿದ್ರು ಗ್ಯಾಸಿನಿಂದಲ್ಲ. ಈಗ ಅದು ಸಮಸ್ಯೆ ಆಗ್ತವೆ ಸರ್. ನಾವು ಅಂದ್ರೆ ಅಲ್ಟರ್ನೇಟ್ ಆಗಿ ಏನಾದ್ರು ಗ್ಯಾಸ್ ನ ವ್ಯವಸ್ಥೆ ಮಾಡ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊತೀರಾ ಅಥವಾ ಹೆಂಗೆ? ಗ್ಯಾಸ್ ಸರ್ ಗೌರ್ಮೆಂಟ್ ಏನಾದ್ರು ಮಾಡ್ಲೇಬೇಕಲ್ಲ ಸರ್. ಅಲ್ದಿದ್ರೆ ಅಂದ್ರೆ ಹೋಟ್ಲೆ ಬಂದ್ ಮಾಡುವಂತ ಪರಿಸ್ಥಿತಿ ಸರ್. ಏನೋ ವ್ಯವಸ್ಥೆ ಮಾಡಿ ಇಷ್ಟೊಂದು ಜನ ಇದ್ದಾರೆ, ಕಾರ್ಮಿಕರೆಲ್ಲ ಕೆಲಸ ಮಾಡೋರು ಇಷ್ಟು ಜನರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇಲ್ಲಿದ್ರೆ ಮತ್ತೆ ಕೆಲಸನೇ ಇಲ್ಲ ಅಂತ ಆಗ್ತದಲ್ಲ ಸರ್. ಈಗ ಏನಾದ್ರು ಗ್ಯಾಸ್ ಅಂದ್ರೆ ಅಭಾವ ಆಗತ್ತ ಅಂತಕ್ಕಂಥ ಒಂದು ಮೆಸೇಜ್ ಅದು ಏನಾದ್ರು ಬಂದಿದೆ ನಿಮಗೆ? ಮೆಸೇಜ್ ಅಂತ ನಮ್ಗೇನು ಬಂದಿಲ್ಲ. ಗ್ಯಾಸ್ ಏಜೆನ್ಸಿಗಳೆಲ್ಲ ಹೇಳ್ತಾ ಇದ್ದಾರೆ ಇಲ್ಲ ಅಂತ. ಗ್ಯಾಸ್ ಏಜೆನ್ಸಿಗಳೆಲ್ಲ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಸ್ಟಾಕ್ ಇಲ್ಲ, ಬರ್ತಾ ಇಲ್ಲ, ನಾವು ಪೇಮೆಂಟ್ ಕೊಟ್ಟರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಇದು ಹೋಟೆಲ್ ನ ಮಾಲೀಕರಿಗೆ ಈಗಾಗಲೇ ಗ್ಯಾಸ್ ಏಜೆನ್ಸಿಗಳ ಅಂದ್ರೆ ಮಾಲೀಕರಿದ್ದಾರೆ, ಅವರು ಹೇಳ್ತಕ್ಕಂಥದ್ದು ಗ್ಯಾಸ್ ನ ಒಂದು ಸ್ಟಾಕ್ ಇಲ್ಲದೆ ಇರೋದ್ರಿಂದ ಗ್ಯಾಸ್ ಪೂರೈಕೆಯಲ್ಲಿ ತುಂಬಾ ವ್ಯತ್ಯಾಸ ಆಗತ್ತೆ ಅಂತಕ್ಕಂಥ ಒಂದು ಸೂಚನೆಯನ್ನ ಹೋಟೆಲ್ ಮಾಲೀಕರಿಗೆ ನೀಡಿರ್ತಕ್ಕಂಥದ್ದು. ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ. ಈಗ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದೆ, ಕಡಿಮೆ ಆಗಿದೆ. ಕೆಲವು ಕಡೆ ಎಲ್ಲ ಹೋಟ್ಲು ಬದಲಾಗ್ತಾ ಇದೆ. ಬೆಂಗಳೂರಲ್ಲಿ ಇವತ್ತು ನಾಳೆ ಅಂತ ಇದಾರೆ, ಹುಬ್ಳಿಲಿ ಅದೇ ತರ ಹೇಳ್ತಾ ಇದ್ದಾರೆ. ಸಿಕ್ಕಂತ ಸ್ಟಾಕ್ ಆಯ್ತು ಅಂತ ಹೇಳ್ತಾರೆ. ಇನ್ ನೋಡ್ಬೇಕು ಏನ್ ಮಾಡ್ತಾರ ನೋಡ್ಬೇಕು. ಅವ್ರು ಹೇಳ್ತಾರೆ ಕೊಡ್ತೇನೆ ಸ್ಟಾಕ್ ಆಯ್ತು ಅಂತ ಹೇಳಿ. ಸಿಲಿಂಡರ್ ಈಗ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದೆ, ಕಡಿಮೆ ಆಗಿದೆ. ಕೆಲವು ಕಡೆ ಎಲ್ಲ ಹೋಟ್ಲು ಬದಲಾಗ್ತಾ ಇದೆ. ಬೆಂಗಳೂರಲ್ಲಿ ಇವತ್ತು ನಾಳೆ ಅಂತ ಇದಾರೆ, ಹುಬ್ಳಿಲಿ ಅದೇ ತರ ಹೇಳ್ತಾ ಇದ್ದಾರೆ. ಸಿಕ್ಕಂತ ಸ್ಟಾಕ್ ಆಯ್ತು ಅಂತ ಹೇಳ್ತಾರೆ. ಇನ್ ನೋಡ್ಬೇಕು ಏನ್ ಮಾಡ್ತಾರ ನೋಡ್ಬೇಕು. ಅವ್ರು ಹೇಳ್ತಾರೆ ಕೊಡ್ತೇನೆ ಸ್ಟಾಕ್ ಆಯ್ತು ಅಂತ ಹೇಳಿ. ಸಿಲಿಂಡರ್ ಈಗ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದೆ, ಕಡಿಮೆ ಆಗಿದೆ. ಕೆಲವು ಕಡೆ ಎಲ್ಲ ಹೋಟ್ಲು ಬದಲಾಗ್ತಾ ಇದೆ.
ಬೆಂಗಳೂರಲ್ಲಿ